ವಿದ್ಯಾರ್ಥಿಗಳೇ, ನನ್ನ ಹೆಸರು ವಿಷ್ಣು KS, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಜವನಗೊಂಡನಹಳ್ಳಿ, ಹಿರಿಯೂರು ತಾಲೂಕು. ಈಗಾಗಲೇ ನಾವು ಹಿಂದಿನ ಸೆಷನಲ್ಲಿ ಕಾಸ್ಟ್ ಮಿನಿಮೈಜೇಷನ್ ಈ ಕಾನ್ಸೆಪ್ಟಲ್ಲಿ ಏರಿಯಾಸ್ ಆಫ್ ಕಾಸ್ಟ್ ಮಿನಿಮೈಜೇಷನ್ ಅದರಲ್ಲಿ 3 ಪಾಯಿಂಟ್ ಇದ್ದಾವೆ: ಮೆಟೀರಿಯಲ್, ಲೇಬರ್ಸ್, ಅಡ್ಮಿನಿಸ್ಟ್ರೇಷನ್ ಆರ್ ಓವರ್ ಹೆಡ್ ಕಾಸ್ಟ್. ಇದರಲ್ಲಿ ಹಿಂದಿನ ಸೆಷನ್ನಲ್ಲಿ ವಿತ್ ರಿಗಾರ್ಡ್ಸ್ ಟು ಮೆಟೀರಿಯಲ್ಸ್, ಸಾಮಗ್ರಿಗಳಿಗೆ ಸಂಬಂಧಿಸಿದಂತೆ, ಅಂದರೆ ಸಾಮಗ್ರಿಗಳ ಕೊಳ್ಳುವಿಕೆ, ಸಾಮಗ್ರಿಗಳ ದಕ್ಷ ಬಳಕೆ, ಸಾಮಗ್ರಿಗಳ ಸಂಶೋಧನೆ ಮತ್ತು ಅಭಿವೃದ್ಧಿ, ದಾಸ್ತಾನು ನಿಯಂತ್ರಣ, ಪ್ಯಾಕಿಂಗ್ ಮಾಡುವಿಕೆ, ಇಷ್ಟು ಹಿಂದಿನ ಸೆಷನ್ನಲ್ಲಿ ನಾವು ಈಗಾಗಲೇ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ವೆಚ್ಚ ನಿಯಂತ್ರಣದ ಎರಡನೇ ಅಂಶ ವಿತ್ ರಿಗಾರ್ಡ್ಸ್ ಟು ಲೇಬರ್. With regards to labor, it is not advisable to control the cost of labor through wage cut. This will result in a decline in the standard of living of the workers. Therefore, the industry needs to provide the training, experience, knowledge and skills needed to increase workers' efficiency. This increases the productivity of labor. Reducing the cost of labor by increasing the productivity of labor is more beneficial than wage cut. ಅಂದರೆ ವೇತನ ಕಡಿತದ ಮೂಲಕ ಶ್ರಮದ ವೆಚ್ಚವನ್ನು ನಿಯಂತ್ರಣದಲ್ಲಿಡುವುದು ಸೂಕ್ತವಾದ ಮಾರ್ಗ ಅಲ್ಲ. ಇದರಿಂದಾಗಿ ಕಾರ್ಮಿಕರು ಮುಷ್ಕರವನ್ನು ಮಾಡ್ತಾರೆ. ಹಾಗಾಗಿ ಅಷ್ಟೇ ಅಲ್ಲದೆ ಕಾರ್ಮಿಕರ ಜೀವನ ಮಟ್ಟವೂ ಕುಸಿಯುತ್ತೆ. ಹಾಗಾಗಿ ಉದ್ಯಮ ವೇತನ ಕಡಿತಕ್ಕೆ ಬದಲಾಗಿ ಶ್ರಮಿಕರ ದಕ್ಷತೆಯನ್ನು ಹೆಚ್ಚಿಸುವುದಕ್ಕೆ ಬೇಕಾದಂತಹ ತರಬೇತಿ, ಜ್ಞಾನ, ಕೌಶಲ್ಯ ಮತ್ತು ಅನುಭವಗಳನ್ನು ಒದಗಿಸಿಕೊಡಬೇಕಾಗುತ್ತೆ. ಇದರಿಂದಾಗಿ ಶ್ರಮದ ಉತ್ಪಾದಕತೆ ಹೆಚ್ಚುತ್ತೆ. ಈ ರೀತಿ ಕೂಲಿ ಕಡಿತಕ್ಕೆ ಬದಲಾಗಿ ಶ್ರಮದ ದಕ್ಷ ಬಳಕೆಯ ಮೂಲಕ ಶ್ರಮದ ಮೇಲಿನ ವೆಚ್ಚವನ್ನು ಕಡಿತಗೊಳಿಸುವುದು ಉದ್ಯಮದ ದೃಷ್ಟಿಯಿಂದ ಒಂದು ರೀತಿ ಶ್ರಮದ ವೆಚ್ಚವನ್ನು ಕಡಿಮೆಗೊಳಿಸಿದಂತೆಯೇ ಆಗುತ್ತೆ. ಥರ್ಡ್ ಪಾಯಿಂಟ್ ಈಸ್ ವಿತ್ ರಿಗಾರ್ಡ್ಸ್ ಟು ಅಡ್ಮಿನಿಸ್ಟ್ರೇಷನ್. ದ ಪ್ರೊಡ್ಯೂಸರ್ ಮಸ್ಟ್ ಮೇಕ್ ಅಪ್ರಾಪ್ರಿಯೇಟ್ ಡಿಸಿಷನ್ ರಿಗಾರ್ಡಿಂಗ್ ದ ಸೆಲೆಕ್ಷನ್ ಆಫ್ ಲೊಕೇಶನ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಯೂಸ್ ಆಫ್ ಎಕ್ವಿಪ್ಮೆಂಟ್ಸ್, ಮೇಂಟೆನೆನ್ಸ್ ಆಫ್ ಎಕ್ವಿಪ್ಮೆಂಟ್ಸ್, ಯೂಸ್ ಆಫ್ ಎಲೆಕ್ಟ್ರಿಸಿಟಿ, ಲೇಬರ್ ಆ್ಯಂಡ್ ಸೋ ಆನ್. Effective media should be used for advertising and publicity. Own vehicle should be used instead of rental vehicle for transporting goods from warehouses to market and from manufacturing to warehouses. And even if the goods are supplied in the form of loans to the faithful, the state of the industry does not deteriorate. ಆಡಳಿತಕ್ಕೆ ಸಂಬಂಧಿಸಿದಂತೆ ಉದ್ಯಮದ ನಿರ್ವಾಹಕನು ಸ್ಥಳ ಮತ್ತು ಸಾಮಗ್ರಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ, ಉಪಕರಣಗಳನ್ನು ಬಳಕೆ ಮಾಡಿಕೊಳ್ಳುವಾಗ, ವಿದ್ಯುತ್ತನ್ನು ಬಳಸುವಾಗ, ಶ್ರಮವನ್ನು ಬಳಸುವಾಗ ಮುಂತಾದ ಸಂದರ್ಭದಲ್ಲಿ
ಸೂಕ್ತವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಸರಕನ್ನು ಹೆಚ್ಚು ಹೆಚ್ಚು ಮಾರಾಟ ಮಾಡುವುದಕ್ಕಾಗಿ ಲಭ್ಯವಿರುವಂತಹ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಜಾಹೀರಾತು ಮತ್ತು ಪ್ರಚಾರಗಳನ್ನು ನೀಡಬೇಕಾಗುತ್ತೆ. ಸರಕನ್ನು ಉಗ್ರಾಣದಿಂದ ಮಾರುಕಟ್ಟೆಗೆ ಅಥವಾ ಉತ್ಪಾದನಾ ಕೇಂದ್ರದಿಂದ ಉಗ್ರಾಣಕ್ಕೆ ಈ ರೀತಿ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಬಾಡಿಗೆ ವಾಹನಕ್ಕೆ ಬದಲಾಗಿ ಸ್ವಂತ ವಾಹನಗಳನ್ನು ಬಳಸಿದರೆ ಸಾಗಾಣಿಕೆ ವೆಚ್ಚವೂ ಕಡಿಮೆ ಆಗುತ್ತೆ. ಅಲ್ಲದೆ ನಂಬಿಕಸ್ಥರಿಗೆ ಸಾಲದ ರೂಪದಲ್ಲಿ ಹಣವನ್ನು ಸರಕನ್ನು ಪೂರೈಕೆ ಮಾಡಿದರೂ ಸಹ ಉದ್ಯಮದ ಪರಿಸ್ಥಿತಿ ಹಾಳಾಗೋದಿಲ್ಲ. ಹೀಗೆ ಉದ್ಯಮ ಸಾಮಗ್ರಿಗೆ ಸಂಬಂಧಿಸಿದಂತೆ, ಶ್ರಮಕ್ಕೆ ಸಂಬಂಧಿಸಿದಂತೆ ಮತ್ತು ಆಡಳಿತಕ್ಕೆ ಸಂಬಂಧಿಸಿದಂತೆ ಹಲವಾರು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ವೆಚ್ಚ ಕನಿಷ್ಠತೆಯನ್ನು ಸಾಧಿಸೋದಕ್ಕೆ ಅಥವಾ ವೆಚ್ಚದಲ್ಲಿ ದಕ್ಷತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಏರಿಯಾಸ್ ಆಫ್ ಕಾಸ್ಟ್ ಕಂಟ್ರೋಲ್ ಇನ್ಕ್ಲೂಡ್ ವಿತ್ ರಿಗಾರ್ಡ್ಸ್ ಟು ಮೆಟೀರಿಯಲ್ಸ್, ವಿತ್ ರಿಗಾರ್ಡ್ಸ್ ಟು ಲೇಬರ್, ವಿತ್ ರಿಗಾರ್ಡ್ಸ್ ಟು ಅಡ್ಮಿನಿಸ್ಟ್ರೇಷನ್, ಆಲ್ ಆಫ್ ದ ಎಬೋ. ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ಆಫ್ ದ ಎಬೋ. ಅಂದರೆ ವೆಚ್ಚ ನಿಯಂತ್ರಣದ ಕ್ಷೇತ್ರಗಳು ಸಾಮಗ್ರಿ, ಶ್ರಮ ಮತ್ತು ಆಡಳಿತ, ಈ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಂತಹ ಒಂದು ಅಂಶ ಆಗಿದೆ. ಥ್ಯಾಂಕ್ ಯು.